ಹೇಳ್ಕೊಂಡ್ ಬೈಕ್ರಿ ಇದು ದುರದೀರನು ರಣರಂಗವನ್ನ ಬಿರ್ಸೊಡೆಯುವುದು ಭಜನಾ ಸಾಲವನ್ನು ತಿಳಿದಲವ ಆಚಾರ್ಯರೇ. ಭೋಜನ ಸಾಲಿಯ ಕೋಚಿ ನಿನಗೆ ತಕ್ಕಬೇಕು, ಎಲ್ಲ ತಕ್ಕ ತಡೆಯುವ ಶಕ್ತಿ ನಿನ್ನೆಲ್ಲ ಹೋದ್ರು. ಸತ್ವವು ಎನ್ನಲ್ಲಿಲ್ಲದಿರ್ತಾರೆ, ನಾನೇನು ಇರಿಮೆ ಕಡೆದರೆ ಆರಿದು ಆಶ್ಚರ್ಯರಲ್ಲವೋ ಸ್ವಾಮಿಗಳೇ. ಎಲೈ ಬಾಲಕ, ಆಶ್ಚರ್ಯಕ್ಕೆ ನಿನಗೇನು ತಿಳಿಯದೆ ನೀನೋರ್ವನೆಲ್ಲ ಮಂಡಲವರಿಗೆ ಯಾತಕ್ಕೆ ಬಂದಿಯೋ ಮಾರ್ಗ? ಅಂತ ಕಾರ್ಯವಿರುವುದು ಸ್ವಾಮಿ. ತನಗೆ ಮಾತ್ರ ಸೇನಾಧಿಪತಿ ಪಟ್ಟವೊಂಬಿಡಿಸಿ ಸ್ವಾಭಾವಿಕವಾದ ಪಂಚಾಂಗದ ಪಟ್ಟವನ್ನು ಕಟ್ಟಬೇಕೆಂದು ಬಂದಿರೋರು. ಬಳ್ಳಿರೇ ಪೂತಾಳ ತೋಳ ನಿನ್ನ ಸರಿವಿಲ್ಲ ತನ್ನ ಸುರ ನರಾರಥದ ಕಾಣಲು ನಿನ್ನಂತ ಮಾರಿಸಿದ ರಚಿಸುವ ಅಟ್ಟದಾಚ ಬರುವುದು ಇದುವರೆಗೂ ಕೈಗಾದರು. ಈ ಬಾಲಕ ಆಹೋ ಆಚಾರ್ಯರೇ, ನಿನಗೆ ಎತ್ತಕ್ಕೆ ಯುದ್ಧ ದಾತರವು ನಿನ್ನ ಮತ ಎಡೆಗೆ ಹೋಗು. ನೀನು ದಿಟ್ಟನಾದ, ನೀನು ಸೋತರ ನಮಗೆ ಗೆಲವಲ್ಲ, ಕೆಂಪುದನ್ನು ಹೊಡೆದಿಲ್ಲ ಅರಿಗೆ ಉಚಿತವಲ್ಲ. ಈ ಬಾಲಕ ಆಹೋ ಗುರುಗಳೇ, ಪಾರ್ಥ ಸಂಜಾತ ನನ್ನ ಹತ್ತಿಸಿಲ್ಲವೆಂದ ಗುರುಪದ ಎಂದಡನ ಪಾತ್ರ ಬಂದರ ಚೆಂದ ಇಲ್ಲ ಸುಭದ್ರಿನಂದನ ನಡಿ ನಡಿ ನಡಿಯಿಂದ ಕ್ಷಣ. ಆಹೋ ದ್ರೋಣರೇ, ಇತ್ತ ಬಂದಿರಿ. ತಾವು ಚೆನ್ನಾಗಿ ಅಭ್ಯಾಸ ಮಾಡಿದ ಪಂಚಾಂಗದ ದ್ರಾವಣವನ್ನು ತಾವಲ್ಲಿ ಬಿಟ್ಟು ಬಂದಿರುವಿರಿ. ಈಗ ಎಲ್ಲ ಕರದನ ಮೆರವಿ ಕೋದಂಡಕ್ಕೆ ಮಾತ್ರ ಎಷ್ಟನೇ ಗುರು ಸ್ವಲ್ಪ ನೋಡಿ ಹೇಳಿರಿ. 8ನೇ ಗುರು 9ನೇ ಜನ ಗಂಟೆ ಬಿದ್ದಿರುವುದಲ್ಲೇ ಬಾಲಕ, ತಾವೇನು ಉಚಿತಾರ್ಥವಾಗಿ ಹೇಳಬೇಡಿರಿ ಸ್ವಾಮಿ. ತನಗೆ ಅಪೇಕ್ಷೆ ಇದ್ದರೆ ತನ್ನ ಕುಚ್ಚೆಯನ್ನ ಬಗೆಯುವ 2 ಬಾಣಗಳನ್ನು ದಕ್ಷಿಣ ಕೊಡುವುದು ಹಿಡೀರಿ. ಅಹೋದ್ರೋಡರೇ, ಎಲೆ ಬಾಲಕ, ವಿನಯೋಕ್ತಿಯಿಂದ ಮನ ಮರಗವಂತೆ ಪೇಳುವ ನಿನ್ನಯ ಮೈಲಿಗೆ ಗುಣಗಳೆಲ್ಲ ನಾಬಲ್ಲೆ ನೋಡೋಣ. ಧೈರ್ಯ ನಿನ್ನ ಭುಜಬಲ ಧನವನ್ನಾದೇನು ತಿಳಿಯದವನೇ. ಹೋದ್ರೋಣರೇ, ಎಲೆ ಮೂಡ ರಣ ಕಣಕದೊಳ ಎನ್ನಂ ತೊಣಿಕೆ ತಡೆ ಮಕ್ಕರ ಧನವು ಹಿಡಿಯುವುದಿಲ್ಲ. ನಿನ್ನ ದಂಬಕತನ ವಚನ ಒಮ್ಮಿಗಿಸಿ ಎನ್ನ ಸರದಂಬಿ ನಿನ್ನ ಮಾತನಾಡಿಸೇನೋ ದ್ರೋಣ. ನೋಡಲ್ಲ ಭುಜಬಲದ ದ್ರೋಣ. ಹಾಳು ಹರಟೆಗಳಿಂದ ಕೀಳು ಮಾತುಗಳನ್ನಾಡುವುದಕ್ಕೆ ನಮ್ಮನೆ ಪ್ರಾರಂಭಿಸಿದೆ. ಮಾಡುವುದಾದರೆ ಆಚಾರ್ಯರೇ, ತತ್ಕಾಲದಲ್ಲ ಮೊದಲ ನಿನ್ನ ಕೂಳಗೊಂಡ ಕುಂತಿ ಸಂಪೂಟರಾದ ಪಾಂಡವರ ಬಾಳಿಗಡ್ಡಿ ತೋರಿಸುವ ನನಗೆ ಯಮುನಾಲಯ. ಯಾರು ಯಾರಿಗೆ ತಿಳಿದು ಸ್ವಲ್ಪ ತಾಳ್ಯಾರ ಆಚಾರ್ಯ ತಿಳಿತದೆ. ತೊಚ್ಚನೆ ಅಹೋ ಗುರುಗಳೇ, ನಿನ್ನ ಹೆಜ್ಜ ಬಂದಂತೆ ಉಚ್ಚರಿಸಿದರ ಕಿಚ್ಚನ ದರದಂತ ನಾವು ನಿನ್ನ ಕೌಟರ ತತ್ತ ಚಪ್ಪದಾಗಿಗಳನ್ನು ಕೊಚ್ಚಿ ಕಡಿದರು. ನಾನು ನಿಮ್ಮಯರ ಬಾಲಕ ಅಹೋ ಗುರುಗಳೇ, ಯಾಕೋ ಎನ್ನ ಮಕ್ಕರ ಪುಂಡರಿಕ ದಳ ಮರಿಯುವ ಕೋದಂಡಕ್ಕೆ ಕಾರ್ಮೇಕ ದಳ ತಳಕ್ ತಳಕ್ಕೆ ಅನ್ನುವ ಕೋಲು ಮೆಚ್ಚಿನ ತೆರೆದು ಸತ್ತಾದದಿಂದ ಬರೆದ ಹೊಡೆಯುವೆ ತರಹರಿಸಿಕೋ. ಬಾಲಕ ಅಹೋ ಗುರುಗಳೇ, ಎಚ್ಚರಗೊಂಡು ಎತ್ತ ಮಾತ ಪಿತರನ್ನು ಮನದಾಸ್ಮರಿಸಿಕೋ. ಹಿರಿಯರ ಕಿರಿಯರನ್ನದ ನಡಿ ಎತ್ತ ಹಿಡಿದು ತರಿಯುವುದರಿಂದ ಕರಣ. ಆಹೋ ದ್ರೋಣರೇ, ಬಾಲಕ, ಅನ್ನಕ್ಕೆ ಉಪ್ಪಿಲ್ಲ, ಸಾರಿಗೆ ಒಗ್ಗರಣೆ ಕಡಿಮೆ, ಹಪ್ಪಳ ಸೊಂಡಿಗೆ ಉಪ್ಪಿನಕಾಯಿ ಮಾತ್ರ ಬಹು ಚೆನ್ನಾಗಿದೆ ಎಂದು ಹೇಳಿ ದಕ್ಷಿಣೆಯನ್ನು ಮಾತ್ರ ತೆಗೆದುಕೊಳ್ಳುವರಲ್ಲವೇ. ನೀವು ಭೋಜನ ಪ್ರಿಯರಾದರಿಂದ ಇಂದು ಗೋಕುಲಾಷ್ಟಮಿ, ಇಂದು ವಿಜಯದಶಮಿ, ಇಂದು ಸೂರ್ಯಗ್ರಹಣ, ಇಂದು ಬೇಷ ಸಂಗ್ರಹಣ, ನಾಳೆ ಇದಕ್ಕೆ ಯಜ್ಞಾರಂಭ ದಿನ. ಅಹೋ ದ್ರೋಣರೇ, ಅಭಿಮಾನ್ಯವೇ, ಅದಕ್ಕೆ ಭೂದಾನ, ಗೋದಾನ, ಹಿರಣ್ಯದಾನ ಎಂದು ಹೇಳಿ ಕಾಲವನ್ನು ಕಳೆಯುವವರಿಗೆ ಈ ಕಳಗದ ಗೊತ್ತು ತಮಗೆ ಹತ್ತಕ್ಕೆ ಬೇಕು. ಈ ಕಳಗದ ಗೊತ್ತು ನಿನಗೆ ಹತ್ತಕ್ಕೆ ಬೇಕು. ಅಹೋ ದ್ರೋಣರೇ, ಮೂಡ ಸ್ನಾನ ಮಾಡಿ ಮಡಿಯನ್ನುಟ್ಟು ದ್ವಾದಶನ ಮಂಗಳ ಪಟ್ಟಿಗಳನ್ನಿಟ್ಟುಕೊಂಡು ತಂಬಿಗೆ ತಾಳಿಯಂ ಪಿಡಿದುಕೊಂಡು ಎಂದರ ಮಕ್ಕಳನ್ನು ಕರೆದುಕೊಂಡು ಕರೆದವರ ಮನೆಗೆ ಹೋಗಿ ಕಟ್ಟಿಗೆಯ ಮನೆ ಮೇಲೆ ಗಟ್ಟಿಯಾಗಿ ಕುಳಿತುಕೊಂಡು ಮುಷ್ಟ
ಮುಷ್ಟಾನ್ನ ಪದಾರ್ಥಗಳನ್ನು ಪತ್ತಾಳಿಯಲ್ಲಿ ಗಟ್ಟಿಯಾಗಿ ಬಡಿಸಿಕೊಂಡು ಹೋದ್ರೊಡರೆ ಬಾಲಕ ಹೊಟ್ಟೆ ತುಂಬ ತಿಂದು ಸಂತೃಪ್ತ ಪಡುವರಲ್ಲದೆ ಇದೇ ಜಪ ತಪ ಅನುಷ್ಠಾನವೆಂದು ತಿಳಿದಿರುವರು ಅಥವಾ ಉಪವಾಸ ಏಕಾದಶಿ ವ್ರತವೆಂದು ಅಂದುಕೊಂಡಿರುವರು. ಕೆಲೈ ಮೂಢಮತೆ ಹೋದ್ರೋಣರೇ ಓಡುಗ ಇವನೆಂದು ಕಡಕೋಪಂ ತಡೆದುಕೊಂಡರೆ ಒಡಲಿಗೆ ತೆನ್ನಬದಂದ ಬಲ್ಲರನ್ನು ಬಿಡುನುಡಿಗಳನ್ನು ಆಡುವಿಯ ಬಿಡುನುಡಿಗಳಿಂದ ಆಡಿದರೆ ಮಾಡುವುದಾದ್ರೆ ಆಚಾರ್ಯರೇ ಬಾಲಕ ಗುರುಗಳು ಜಡ ಜಬವ ಜಡ ಜಾಕ್ಷರ ಸುರನರ ಗರುಡ ಗಂಧರ್ವಾದಿಗಳು ತಡದಿಯಂತ ಕಟ್ಟಿಬ ಜಡರತರ ಪೈಕಿ ಪರಾಕ್ರಮಗಳೆಂಬ ಪಡೆಯ ಪುಲ ತನ್ನ ಗುರು ಸೈನ್ಯ ಸಮೂಹಕ್ಕೆ ಎನ್ನನ್ನು ಸೈನ್ಯ ದಕ್ಷಿಣ ಮಾಡಿರುವರು ಆ ಕೌರವನಿಗೆ ಬುದ್ಧಿ ಇಲ್ಲದೆ ನಿಮ್ಮನ್ನು ಸೈನ್ಯ ದಕ್ಷಿಣ ಮಾಡೋರು ಈ ಬಾಲಕ ಯುದ್ಧ ಸಾಧಕ ಸೂರನ ಮುಂದೆ ಕೊಸರಿ ಮಾತನಾಡುವಿ ಕೊಸರಿ ಮಾತಾಡಿ ಮಾಡುವುದೇ ಆಚಾರ್ಯರೇ ತದ್ವಿಜ ಬಲಯಂ ಕೊಡುವನು ನೋಡಬಡ ಮಧ್ಯ ಎಂದಕ್ಕೆ ನಿಮ್ಮ ದೊಡ್ಡಪ್ಪನಾದರೂ ಕೊದರನ ವಿರಟನಿಗೆ ಬಾಂಡಸಿಗೆ ನಾಕಿ ಒಡಲದಂತೆ ನಾನೇನು ಒಡಲರಿದುಕೊಂಡು ಬಂದಿಯನೇಗೆ ರೇ ಬಾಲಕ ಗುರುಗಳೇ ವಂಚನ ಗುಣ ರಕ್ತನಾಥ ಪಂಚ ಪಾಂಡವರ ಪೈಕಿ ಹಿರಿಯನಾಥ ಧರ್ಮಜನ ತನ್ನ ರೂಪವನ್ನೇ ವಂಚಿಸಿಕೊಂಡು ವಿರಾಟನಿಗೆ ಎದ್ದು ಅಧಿಕಾರ ಮಾಡಿ ಬಂದರು ನಿಮ್ಮ ನಿನ್ನಂತೆ ಬಿಟ್ಟಿ ಕೌರವನ ಮುದ್ದೆ ಕೂಲಿಗೆ ಬಿದ್ದವರು ನೀನು ಅಥವಾ ನಮ್ಮ ದೊಡ್ಡಪ್ಪನಾದ ಧರ್ಮಜರು ಬಲ್ಲಿದ ಗಜದ ಮುಂದೆ ಕುಲಸಾನವು ಹಲ್ಲು ತೆರೆದು ಒದರಿದಂತೆ ಈ ಕುಲಶಾಸ್ತ್ರನ ಮುಂದೆ ಬಲ್ಲಬಲ್ಲಂತೆ ಒದರಿವಿ ಬಲ್ಲಂತೆ ಒದರಿದು ಮಾಡುವುದಾದ್ರೆ ಆಚಾರ್ಯರೇ ಬಾಲಕ ಗುರುಗಳೇ ಉಲ್ಲಲೋಚನಾದ ಶ್ರೀಕೃಷ್ಣನನ್ನು ನಿಮ್ಮದೊಂದು ಬಾಳಿಯಾಯಿತು ಇಲ್ಲಿ ಯಾರ್ಯಾರು ಇಂದಿನ ಪೂರಿಸುವನ್ನು ಕೊಚ್ಚಿಕೊಳ್ಳ ಎಲ್ಲ ಮುಂದೆ ಕೊಚ್ಚಿಕೊಳ್ಳುತ್ತಾರೆ ಆಚಾರ್ಯರೇ ಬಾಲಕ ಗುರುಗಳೇ ಗೊಲ್ಲರ ಮನ ಒಳಗೆ ಎದ್ದು ಕಾಲಹರಣಿಯ ಮಾಡಿ ಬಂದು ಕೈ ಮುದ್ದೆ ಮರೆತು ಬಂದೆಯ ಕೌರವನ ಮನೆಯಲ್ಲಿದ್ದ ಕೈ ಮುದ್ದೆಯನ್ನು ಉಂಡು ಬಂದಿದ್ದು ನೀವು ಮರೆತು ಬಂದಂತೆ ಕಾಣುತ್ತಿರುತ್ತಾರೆ ನಿಮ್ಮಪ್ಪನಾದ ಅರ್ಜುನನ ವಿರಾಟ ನಗರದಲ್ಲಿ ಉತ್ತರಿಗೆ ತಕ್ಕತೆ ಇತ್ತಕತೆ ಎಂದು ಭರತನಾಟ್ಯವನ್ನು ಕಲಿಸುವುದು ನಿಮ್ಮಪ್ಪನಾದ ಅರ್ಜುನನ ಅಥವಾ ಗಂಡುಗಳಿಗೆಲ್ಲ ಗಂಡನೆಂದೆನಿಸಿದ ಪಾರ್ಥನ ವಿಚಾರ ನನಗೆ ತಿಳಿಯಬಲ್ಲವೋ ಆಚಾರ್ಯ ಗಣಪಾಕ್ಷಿಯ ಗಿಡಗಣದಂತೆ ಕುಡಿಸಿ ಬರುವ ಬಾಣವನ್ನು ತರ ಹರಿಸಿಕೊಂಡು ಭದ್ರಿಕೋರ ನಿಮ್ಮಪ್ಪನಿಗೆ ಧರ್ಮ ವಿದ್ಯೆಯ ಮೇಲೆ ಕೊಟ್ಟಿದ್ದು ನಾರಲ್ಲವನ ಪುರ ಈ ದಿನದ ಮಾತ್ರ ಪುಣಗಾಚಾರ ದ್ರೋಣರೇ ಅಭಿಮಾನ್ಯವೇ ನಮ್ಮಪ್ಪನಿಗೆ ಧನುರ್ವಿದ್ಯೆಯಂತೇಳಿದ ಕಾರಣ ನೀವು ಒಪ್ಪುವಂತೆ ದ್ರುಪದ ರಾಜನನ್ನು ಹಿಡಿದು ತಂದು ನಿನ್ನ ಮಂಚದ ಕಾಲಿಗೆ ಬಿಡಿಸಿದನು ಆಗ ನಿನ್ನದೊಂದು ಮೌಲ್ಯ ಆಯಿತು ಎಲ್ಲವಾದರೆ ಶಪಥ ಭ್ರಷ್ಟರಾಗಿ ಹೋಗಬೇಕಾಗಿತ್ತು ಆಗಲೇ ಮರೆತು ಬಿಟ್ಟಿರೇನು ಬುದ್ಧಿ ಶೂನ್ಯನಾದ ದ್ರೋಣರೇ ದ್ರೋಣರೇ ಬಾಲಕ ಶ್ರದ್ಧರಾದ ಧರ್ಮರಾಜಾತಿಗಳ ಪೂರ್ವ ದಿಕ್ಕಿಗೆ ಆಗಮಿಸಿದ ಕಾರಣ ಮನೋ ನಿರ್ಧರಿಸಿ ವಿರಾಟರಾಯನಲ್ಲಿಗೆ ಎದ್ದು ಹೋಗಿ ಕಾಲ ಅರಣಯ ಮಾಡಿ ಉತ್ತರ ಗೋಘ್ರಾಣದಲ್ಲಿ ತಮ್ಮನ್ನು ಗೆದ್ದು ಬಂದಿರುವರಲ್ಲದೆ ನಿಮ್ಮಂತೆ ಮಧ್ಯಾಹ್ನ ಕಾಲದಲ್ಲಿ ಗದ್ದೆಗೆ ನೀರು ಕಟ್ಟಿದಂತೆ ತುಪ್ಪದಲ್ಲಿ ಹೋಳಿಗೆಯ ಮುದ್ದೆಯನ್ನು ಮಾಡಿ ಹತ್ತಿಯದೆ ಉತ್ತದವರೆಗೂ ತಿನ್ನುವ ಬುದ್ಧಿ ಎಂದೇ ಬಲ್ಲಿರಲ್ಲದೆ ಈ ವಿತ್ತದ ಪರಿಶ್ರಮ ನಿಮಗೆ ಅಭಿಮಾನ್ಯವೇ ಮುಷ್ಟಾನ್ನ ಪದಾರ್ಥಗಳನ್ನು ತಾವ ಮಹಾರಾಜನು ಮಾಡಿಸವನೆಂದು ದಿನ ಬೆಳಗಾದರೂ ಯೋಚಿಸುತ್ತಾ ಇಲಿಯ ಮೇಲೆ ಬೆಕ್ಕು ಕಣ್ಣು ಬಿಟ್ಟಂತೆ ಹೋಳಿಗೆ ಮೇಲೆ ಮಾತ್ರ ನಿಮ್ಮ ಕಣ್ಣು ದ್ರೋಣರೇ ಬಾಲಕ ಸೂರನಾದವನು ಏರಿ ಬಂದರೆ ತೋರುವವು ನಮ್ಮ ಬಾಹುಬಲ ಎಂಬುವಂತೆ ಪೂರ ರಣರಂಗದ ಮೇಲೆ ನಮ್ಮ ಕಣ್ಣು ಈ
ರಣರಂಗದಲ್ಲಿ ನಿಮ್ಮಂತವರ ಮೇಲೆ ನಮ್ಮ ಕಣ್ಣು. ದ್ರೋಣರೇ, ಏ ಬಾಲಕ, ಹೊಟ್ಟೆಯನ್ನು ಅಗ್ಗಲಿಸಿ ಕಂಠರ ಮಟ್ಟ ಬರವರೆಗೂ ತಿನ್ನುವ ಬಂಟನು ನೀನಲ್ಲದೆ ನಿನ್ನಂತಹ ಒಂಟಿಗನಿಗೆ ಬಿದ್ದದ ತಂಟೆಯನು. ದ್ರೋಣರೇ, ಬಾಲಕ, ಕುಲ ಕಂಟಕನಾದ ಕೌರವನು ಜಂಟೆಯಂತೆದಿಸಿ ಪೆಂಟೆಯಂ ಬಿಟ್ಟರೆ ಮುಂದೆ ನಿನಗೆ ಸುಖ ಉಂಟಾಗುವುದು ನೋಡು. ಎಲ್ಲ ಆಯಿತೆ ಧನುಷ್ಟಂಕಾರವೊಂಗೈಯುತ್ತ ಬರುವ ಬಾಣದಿಂದ ನಿನ್ನ ಕಂಠವನ್ನು ಕೊರೆಯುವ ಬಂಟನೆಂದಾರಿ ನಿನ್ನ ಧನಸ್ಸು ಶಾಸ್ತ್ರ ತುಂಡಾಗುವಂತೆ ಬಂದಿತ್ತು ನೋಡನ್ನ ಸರದಾರಿ. ಪಂಚಾಂಗದ ಗಂಟನ್ನು ತೆಗೆದುಕೊಂಡು ಇಡೀ ಹಿಂದಕ್ಕೆ ದಾರಿ. ಜಾಗ್ರತೆಯಿಂದ ಯುದ್ಧಕ್ಕೆ ನಿಲ್ಲುದೋಣ ನೋಡನ್ನ ಭುಜಬಲದ ಸ್ಥಳ. ಅತಿ ಜಾಗ್ರಕ್ಕೆ ಯುದ್ಧಕ್ಕೆ ನಿಲ್ಲದ ಬಂಡ ಗಗನಾಂತರಕ್ಕೆ ಆರಿಸುವ ನಿನ್ನ ರುಂಡ. ಉತ್ತವಾದ ನಾಮವನ್ನು ಇಟ್ಟುಕೊಂಡು ಬುದ್ಧಿ ಇಲ್ಲದೆ ಎನ್ನ ಮುಂದೆ ಪೌರುಷವನ್ನು ಕೊಚ್ಚಿಕೊಂಡೆಯಲ್ಲ, ಸುಮ್ಮನೆ ಸೋತುಕೊಂಡೆಯಲ್ಲ. ಭೈರವರ ಸಾರಥಿ ಮತ್ಯಾವನಿತ್ಯರ ಯುದ್ಧಕ್ಕೆ ಹೊರಗೇಳ ಸಾರಥಿ ನೀನು ಹೋಗು ಜಾಗೃತಿ ಈತನಲ್ಲಿ ಭೂಪತಿ. ಅಯ್ಯೋ ಲಕ್ಷಣಾಧಿಪತ್ಯಾದಿಗಳ ಎತ್ತ ಜನಕ ನಂಬಿಟ್ಟು ಈ ಹೊತ್ತಿಗೆ ನಿರ್ಭಾಗ್ಯನನ್ನು ಮಾಡಿ ಓದಿರ ಮತಿವಂತಿಯಾಳಾದ ಭಾನುಮತಿಯು ಕ್ಷಿತಿ ಪಾಲನೆ ಸುತ್ತರೇನಾದರೆಂದು ಕೇಳಿದರೆ, ಅಯ್ಯೋ ನಿಮ್ಮ ಮರಣದ ವರ್ತಮಾನವನ್ನು ಕೇಳಿದ ಕ್ಷಣವೇ ಪೃಥ್ವಿ ಮೇಲೆ ಬಿದ್ದು ಹೊರಲಾಡುವ ಸತಿಯೋ ನಾನು ಹೇಗೆ ಸಾಧ್ಯ ಮಾಡಿದೆ. ಅಯ್ಯೋ ದ್ರೋಣರೇ, ಕಾಲಕದೊಳಗೆ ಅಭಿಮಾನ್ಯನು ಕೊಲ್ಲದ ಎನ್ನ ಮಕ್ಕಳನ್ನು ಹಾಳು ಮಾಡಿಬಿಟ್ಟಿಯಲ್ಲ ಸುಮ್ಮನೆ. ಈಗ ತಾವು ಹೇಳಿದ ವಾಕ್ರಾತು ಹೀಗೆ ಅರ್ಥವಾಯಿತು. ನೀನು ಒಕ್ಕಮನೆ ಹಾಳಾಯಿತೆಂಬತ್ತೆ ಬೊಕ್ಕಸದ ರೊಕ್ಕವೆಲ್ಲ ಕಳೆದುಕೊಂಡೆನು, ಮಕ್ಕಳನ್ನೆಲ್ಲ ವೃತ್ತಿಗೆ ಮುತ್ತು ಮಾಡಿಕೊಂಡೇನು. ಅಕ್ಕಲಾಯಿತು ನಮ್ಮ ಬಲವನ್ನ ಬಳಿವೆ ಆ ಪಾಂಡವರ ಪುಣ್ಯಕ್ಕೆ ಮಾತ್ರ ಈಡಿಲ್ಲವೆಂದು ತಿಳಿದುಕೊಂಡೆನು. ನಿನ್ನನ್ನು ನಂಬಿ ಅವರೊಡನೆ ಅಗೆಯ ಕೊಟ್ಟಿಕೊಂಡಿತು ಎನ್ನುವುದೊಂದು ಮೂರ್ಖತನ. ಮಕ್ಕಳ ಋಣ ತೀರುವಾಯಿತು ದ್ರೋಣ, ನಿನ್ನಂತವನಿದ್ದರೆ ಇನ್ನೇನಿದೆ ನನ್ನ ಯವದಕನ. ಬಲವೆಲ್ಲ ಹಾಳಾಯಿತಂದು ಗೋಳಾಡಿದರ ತೋಳದಂತೆ ಮಾಡ್ತಿರೋದು ತೋಳು ಕೇಳುತ್ತಾ ಸುಮ್ಮನೆ ಕುಳಿತಿಯಲ್ಲೋ ದ್ರೋಣ. ಯೋಧನ ಯಾತಕ್ಕಾಡಿಗಿಂತ ಬೇಸರದ ವಚನ. ಓಹೋ ದ್ರೋಣರೇ, ಅಂತ ಬಂಟರನ್ನು ನಂಬಿ ನನ್ನ ಪ್ರಾಣ ಮಾತ್ರ ಗಂಟಕದಲ್ಲಿ ಸಿಲುಕಿಕೊಂಡಿರುವುದು. ದುರ್ಯೋಧನ ನಿನ್ನ ಪ್ರಾಣ ಗಂಟದಲ್ಲಿ ಸಿಲುಕಿದರೆ ಗಟ್ಟಿಯಾಗಿ ಬಾಯಿ ಮುಚ್ಚಿದ ಎತ್ತರಾಗುವುದಿಲ್ಲ. ಗುರುಗಳೇ ನನ್ನನ್ನು ಹಾಸ್ಯ ಮಾಡುವುದಕ್ಕೆ ನಿಮ್ಮ ಸ್ವತಂತ್ರವಲ್ಲ. ದೃಷ್ಟಿನ ಈಗಿನ ಕಾಲಕ್ಕೆ ದಾರಿಯನ್ನು ಮಾಡುವುದೈತೆ. ಪೃಥ್ವಿಪತಿಯಾದ ಕುರುಪತಿ ಆಚಾರ್ಯರೇ, ತತ್ಪುತ್ರರ ಮತಿ ಹೊಂದಿದರೆಂದ ಉತ್ಕೃಷ್ಟವಾದ ಮನೆ ವೈವಿಧ್ಯ ಎಂಬ ಜಗವನ್ನು ದುರ್ಯೋಧನ ಆಚಾರ್ಯರೇ, ಅವರವರ ಆಯುಷ್ಯ ಅಪರಿಮಿತ ಯುದ್ಧ ನರಿಗೆ ವಿಧಿಲಿಖಿತವನ್ನು ಹಳಿಕಿಸಿ ಎತ್ತಿಗೆ ಬರೆಯಲಿಕ್ಕೆ ಸಾರಿಗೆಲ್ಲ. ಅತುಲಿತ ಪರಾಕ್ರಮಿಗಳಾದ ಹತರಥರನ್ನು ಗತಿಗಡಿಸಿದ ಪಾರ್ಥನ ಸುತನು ಸಾಮಾನ್ಯದವನೇನು. ಆತಮನ ಜಾಲಿಯಾದ ಅಭಿಮಾನ ನಡೆದ ಕಳಗವನ್ನು ಎಸೆಯಬೇಕಾದರೆ ಅಸುರಾರಿಯಾದ ತ್ರಿಶೂರರಿಗೂ ಸಾಧ್ಯವಿಲ್ಲ. ದುರ್ಯೋಧನ ಆಚಾರ್ಯರೇ, ಉಜ್ಜಬಲ ದಂಡನಾದ ಗಾಂಧೀವಿಯು ಮೂರ ಲೋಕದ ಗಂಡನೆಂದು ಪರಿಸರಗೊಂಡಿದ್ದರು. ಈ ರಂಡ ಗಂಡನ ಮಾತ್ರ ಭೂಮಂಡಲದ ಗಂಡುಗಳಿಗೆಲ್ಲ ಕಣ್ಣಿನಿಂದ ಪಣ್ಣಿಯನ್ನು ಧರಿಸಿದನು.
ದುರ್ಯೋಧನ ಆಚಾರ್ಯರು ಇವನೊಡನೆ ದಂಡಧರನ ಕಂಡನದೊಳಗೆ ಮುಕೊಂಡು ಹಾಯ್ದರೆ ವೀರಮಂಡೆಯ ಮೂಡಿ ಸಮದಂಡಿಯಾಗಿ ಕೋಟಿಯಂಡಿಯ ಮುಟ್ಟನು. ದುರ್ಯೋಧನ ಆಚಾರ್ಯರೇ ಯುವದಾವ ನುಡುಗನು ಎನ್ನಂ ಕಂಡರೆ ಕೆಡಿ ಗಂಡನ ಕಂಡ ಮುಗುಡ್ತ ದ್ರೋಣರೇ ಮತ್ತೊಂದು ಭೋಜನ ಕೈದು ಬಂದಿರಿ ಎಂದು ನಿರ್ಭಯಗೊಂಡು ಮಾತನಾಡುವ. ಓ ದುರ್ಯೋಧನ ಆಚಾರ್ಯರೇ ಕಡುಗಲಿಯಾದ ಕರ್ಣನನ್ನು ಕೈ ಕುಂದಿಸಿದನು, ಬಂಧಿತನಾದ ಸಲ್ಲಿನ ಶಕ್ತಿಯನ್ನು ನಿಲ್ಲಿಸಿದನು. ನಿಪುಣರಾದ ಕೃಪಚಾರ್ಯರೆಂಬ ಕಳವಳಿಕೆ ಎಂಬ ಕಂಪು ಹಿಡಿಸಿ ಕುಳ್ಳಿರಿಸಿರುವನು. ದುರ್ಯೋಧನ ಆಚಾರ್ಯರೇ ದುಶ್ಯಾಸನಿಗೆ ಉಚ್ಚಾಸವಾಗಿ ಪೂರ್ವಮುಖವಾಗಿ ಆಡಿಯುವಂತ ಮಾಡಿರುವನು. ಅಹೋ ದುರ್ಯೋಧನ ನಿನಗೆ ಮೊದಲಂತೂ ಪರಾಜಿತ ಮಾಡಿರುವನು. ವೃತ್ತಿಪನೇ ಇದು ನಮಗೆ ಶತ್ರುವಲ್ಲ, ತ್ರಿಲೋಕವನ್ನು ತೊತ್ತು ಮಾಡಿ ನುಂಗುವ ಮಾಡಿ ದೇವತೆಯೋ ಕಡೆ ಕಾಲದ ಕಾಲವೈರವನಿಯೋ. ದುರ್ಯೋಧನ ಆಚಾರ್ಯರೇ ನೀನು ದಿಕ್ಕು ತಪ್ಪಿದವನಂತೆ ದುಃಖಿಸಬೇಡವನಿಗೆ ತಕ್ಕ ಪ್ರಯತ್ನ ಮಾಡುವನು ಕುರುಪದೆ ನೋಡನ್ನ ಸಹಜದ ರೀತಿ. ಓ ತಮ್ಮ ಸಾವಾಸ ಮಾತ್ರದಿಂದಲೇ ಲಕ್ಷಣಾದಿ ಪುತ್ತಾದಿಗಳನ್ನು ಹಂತಕನ ಪುರದ ಆಚರಿಸಿದ್ರಿ ಮತ್ತು ಸೈನ್ಯದ ನಿಮಗೆ ಎಂದಕ್ಕೆಂದು ಪಾಪ ಸಂಜಾತನಿಂದಲೇ ಮಾಡಿಸಿದ್ರಿ. ತಾವು ಒಂದು ಮಾತಿನ ಧೀರರಾಗಿ ಕಾಣಿರಿ, ಶಾಂತಿ ಬೆಳೆಯುವುದಕ್ಕೆ ಬಹುಕಾಲರಾಗಿ ಬರುವಿರಿ. ಯಕ್ಷರಕ್ಷಾದಿಗಳ ಪಾಂಡವರ ಪಕ್ಷ ವಹಿಸಿ ಬಂದರು ನಿರ್ಲಕ್ಷ್ಯದಿಂದ ಕಾದಾಡುವಂತ ವಿಕ್ರಮದ ಆರ್ಕ ಸಂಭವನೆ ಸೇನಾದಕ್ಷಿ ಕೇಳ ನುಡಿಯನ್ನು ಲಕ್ಷ್ಯವಿಟ್ಟು ಕೇಳಬೇಕರೆ. ಅದೇನು ಚೆನ್ನಾಗಿ ಹೇಳಿ ಗುರುಗಳು. ಪಕ್ಷಿ ವಾಹನದ ಸಹೋದರಿಯ ಮಗಾಭಿಮಾನಿ ಎಂಬ ದಕ್ಷಕನ ಎಂದಿನ ಅವಧಿಗಳು ಬಂದ ನಮ್ಮ ಬಲವೆಂಬ ಪಕ್ಷದ ಬಲಕ್ಕೆ ಗಿಡಗಿರನಿಗದಂತೆ ಕುರುಪಡೆಯನ್ನು ಒಡೆದು ಕಡಿಯಿದನು, ಅಲ್ಲಾಡಿಸಿದನು. ಹೌದೇನು ಗುರುಗಳು. ಘೋರವಾದ ಚೆಮ್ಮ ಧ್ವನಿಯ ಮಾಡುತ್ತ ನಮ್ಮ ಬಲದೊಳಗೆ ಊರು ನುಂಗುವ ಮಾರಿಗಂತೆ ಬಕ್ಕಿರುವನು. ರೋಗ ಶೇಷವನ್ನು ಋಣ ಶೇಷವನ್ನು ಶತ್ರುಶೇಷವನ್ನು ನಮ್ಮ ಬಲದೊಳಗೆ ಬಿಟ್ಟರೆ ಸಿಗುವಲ್ಲ. ಅದು ಯಾತಕ್ಕೆ ಸುವಲ್ಲ ಗುರುಗಳು. ಸೂರ್ಯ ಸಂಭವ ಹೌದು ಗುರುಗಳಾದ ದ್ರೋಣಾಚಾರ್ಯರೇ ಕರ್ಕಸಮವಾದ ಬಾಣಗಳು ಎಷ್ಟು ಪ್ರಯೋಗಿಸಿದರು ಮಕ್ಕಳಿಕ್ಕಿರುವನು. ಇದು ಎಂತ ಮಕ್ಕ ಮಾರಿಯ. ಅದು ಎಂತಹ ಮಕ್ಕ ಮಾರಿ ಗುರುಗಳು. ಯುದ್ಧ ಮಾಡಬೇಕಾದರೆ ದೇವತಕ್ಕ ನಂಬಕ್ಕೆ ಸಾಧ್ಯವಿಲ್ಲ. ಅದು ಯಾತಕ್ಕೆ ಸಾಧ್ಯವಿಲ್ಲ ಗುರುಗಳು. ಕರ್ಣ ಆಚಾರ್ಯರೇ ಆದ ಕಾರಣ ಇವನ ಕರದಲ್ಲಿ ಮರೆಯುವ ಕೋದಂಡವನ್ನು ನೀನು ಹಿಂಭಾಗದಲ್ಲಿ ನಿಂತು ಕಂಡಿದ್ದು ಆಗ ಯುದ್ಧ ಮಾಡಬಹುದು. ಏನು ಮಾತಾಡಿದ್ರು ಗುರುಗಳೇ. ಓ ಸೂರ್ಯ ಸಂಭವ ಆಚಾರ್ಯರೇ ಶೀಘ್ರವಾಗಿ ಈ ಕಾರ್ಯವನ್ನು ನೆರವೇರಿಸಿ ಮರೆಯಬಾರದು. ಅಶ್ವತ್ಥಾಮ ಸಲ್ಲಾದಿ ಕೃಪಾದಿಗಳನ್ನು ಕೂಡಿಕೊಂಡು ಮುಂಭಾಗಕ್ಕೆ ಹೋಗುವನು ಕರ್ಣ. ಶೀಘ್ರ ಹಿಂಭಾಗಕ್ಕೆ ಹೋಗುವವರ್ಣ ಬಿಂಕದಿಂದಿರುವ ಬಿಂಕದಿಂದಿರುವ ಮಂಕುಮತಿಗಳ ಪರಿಪುಗುಲ ಸಂಕುಲವನ್ನು ಶಂಕಿಸದೆ ಮುಂಕೊಂಡು ಬಂಕನ ಅಂಕಿತ ಮೀರಿದ ಸರಾಂಗುಲವನ್ನು ಸುರಿಸಿ ಕಾರಿಯಾದ ಕಾಲ ಕಿಂಕರನಕರ ಪಂಕಜಕ್ಕೆ ಸ್ವಾಧೀನಪಡಿಸುವ ರಣಭಯಂಕರನಾದ ವಿಕ್ರಮಗಿಂತ ಮಾತನ್ನು ಕೇಳುವಿರ. ಸೂರ್ಯ ಸಂಭವ ಶಂಕರನಿಗೆ ಕಿಂಕರನಾಗಿ ಪಾಶುಪಶಸ್ತ್ರವನ್ನು ಪಡೆದ ಪಾರ್ಥನಿಗೆ ಸಮಾಂಕಿತ ವೀರ ಕಂಕಣವನ್ನು ಧರಿಸಿರುವ ರೌದ್ರಗಿಂತ ಕಕ್ಕುಲದ ಮಾತುಗಳನ್ನು ಕೇಳುವುದಕ್ಕೆ ನಿನ್ನ ಮಕ್ಕ ಇಲ್ಲದವನ. ಗುರುಗಳೇ ಸೂರ್ಯ ಸಂಭವ ಚೋಳಿಯರಳ ಧೀರ ನನಿಪದಿರ್ಧರ ಮುಂಭಾಗದಲ್ಲಿ ನಿಂತು ಪ್ರಾಣವನ್ನಾದರೂ ಕೊಡಬಹುದು. ಇಂತಹ ಘನಘಾತಕ ಕೃತ್ಯ ಮಾಡಿದರೆ ಅತ್ತ ತಂದ ತಾಯಿಯರು ಎನ್ನಕ್ಕೆ ಕಲ್ಲು ಹೊಡೆದುಕೊಂಡು ಹೋದೋಣ ಕೂಸನ್ನು ಮೋಸಗೊಳಿಸಬೇಕೆಂದು ನಿನಗೆ ಅಹೋ ದುರ್ಯೋಧನನ ಅಂಗರಕ್ಷಕನಾದ ಎಲೈ ಕರ್ಣ. ಅಹೋ ಗುರುಗಳಾದ ದ್ರೋಣಾಚಾರ್ಯರೇ ಅಭಿಮಾನ್ಯವನೇನು ಸಾಮಾನ್ಯದವನೆಂದು ತಿಳಿದುಕೊಂಡಿರುವೆಯ. ನಾನೇನು ಸಾಮಾನ್ಯದವನೇನು ಗುರುಗಳೇ. ಸೈನ್ಯವಲ್ಲ ದಿಕ್ಪಾಲಯನ ಮಾಡಿ ಮಿಕ್ಕಿ ಮೇಲೆ ನಿಂತಿರುವನು. ಇದು ಎಂತ ಮಕ್ಕ ಮಾರಿಯೋ. ಅದು ಎಂತಹ ಮಕ್ಕ ಮಾರಿ ಗುರುಗಳೇ. ಓ ಕರ್ಣ ಅಹೋ ಆಚಾರ್ಯರೇ ಈ ಚಿಕ್ಕವನಿಗೆ ತಕ್ಕ ಉಪಾಯ ಮಾಡಿದಿದ್ದರೆ ನಮ್ಮ ರಾಜನು ನಮ್ಮ ಹೆಣಕ್ಕೆ ಹೊಡೆದುಕೊಂಡ. ಓ
ಓ ಕರ್ಣ ಓ ಗುರುಗಳೇ. ಅಯ್ಯೋ, ಸಂಗ್ರಾಮದಲ್ಲಿ ಅವನ ಮುಂಭಾಗದೊಳಗೆ ನಿಲ್ಲುವುದು ಹರಹರಿಗೂ ಸಾಧ್ಯವಿಲ್ಲ. ನಾನೇ ಪರಕ್ರೀಮೆ ಎಂದು ನಿನ್ನ ಶೌರ್ಯವನ್ನು ಕೊಚ್ಚಿಕೊಂಡರೆ ಅವನ ಮುಂಭಾಗದಲ್ಲಿ ನಿಂತು ನೀನು ಗೆಲ್ಲುವುದಿಲ್ಲ. ಅದು ಯಾತಕ್ಕೆ ಗೆಲ್ಲುವುದಿಲ್ಲ ಗುರುಗಳೇ? ಕರ್ಣ, ಆಚಾರ್ಯರೇ, ಅದು ಯಾತಕ್ಕೆಂದರೆ ಅದು ಯಾತಕ್ಕೆ ಗುರುಗಳೇ? ಎಂದಕ್ಕೆ ಜಗದೇಕ ವೀರನಾದ ಶ್ರೀರಾಮನು ವಾನರನೆಂಬ ಬಲಶಾಲಿಯಾದ ವಾಲಿಯನು ಮರೆಯಲು ನಿಂತು ಬಾಣ ಪ್ರಯೋಗ ಮಾಡಲಿಲ್ಲವೇ? ಹಾ ಕರ್ಣ, ಆಚಾರ್ಯರೇ, ಈತ ಪಾಂಡವರು ನಿನ್ನಿನ ಕಳಗದೊಳ ಕಸುಕಲು ಭೀಷ್ಮನೆದರಿಗೆ ಶಿಖಂಡಿಯನ್ನು ತಂದು ನಿಲ್ಲಿಸಿ ಪಾರ್ಥನ ಬಾಣ ಪ್ರಯೋಗ ಮಾಡಿ ಜಯಪ್ರದ ಕೈಗೊಳ್ಳಲಿಲ್ಲವೇ? ಹಾ ಕರ್ಣ, ಓ ಗುರುಗಳೇ. ಕರ್ಣ, ಓ ಗುರುಗಳಾದ ದ್ರೋಣಾಚಾರ್ಯರೇ, ನೀನು ರಾಜ್ಯ ಕಾರ್ಯಕ್ಕೆ ಮಾಡಿದ ಉಪಕಾರವು ರಾಜನಿಗಲ್ಲದೆ ನಮಗೆ ಹೇಗೆ ಆಗುವುದು? ಹಾ ಕರ್ಣ, ಆಚಾರ್ಯರೇ, ರಾಜನಾಂ ಪ್ರತ್ಯಕ್ಷ ದೇವತೆ ಎಂಬಂತೆ ನೀನೇನು ರಾಜನೀತಿ ಧರ್ಮವನ್ನು ಅರಿಯದವನಿಗೆ ಸೂರ್ಯನಂದನ ಹಿಮ್ಮುಖದಲ್ಲಿ ನಿಂತ ಅಭಿಮಾನಿ ಎಂಬ ಕಡೆ ಕ್ಷಣ. ಅಯ್ಯೋ ದ್ರೋಣ, ನಿನಗೆ ಮಾತ್ರ ಸರಿ ಹೋಗೋದು ನಿನ್ನ ಈ ದುರ್ಗುಣ. ಅದ್ಯಾತಕ್ಕೆ ಸರಿ ಹೋಗೋದು ಕರ್ಣ? ಮಂಡಲವನ್ನು ದಿಂಡಿಗೆಡಹುವ ಉತ್ತಂಡ ಮಾತಂಡನಂದನನು ಇಂತಹ ಚಂಡ ಕೆಲಸವನ್ನು ಮಾಡುವನೇ? ಮಂಡಲೇಶನಾದ ಗುರು ಮಂಡಲೇಶನು ಎನ್ನ ಮೇಲೆ ನಿಷ್ಠೂರಗೊಂಡು ನನಗೆ ಗೊತ್ತಾರ್ಥ ರಾಜ್ಯವನ್ನು ಖಂಡಿತವಾಗಿ ಬಿಡಬಹುದೆಂದು ದಂಡಿಸುವ ಕಾಲಕ್ಕೂ ಎನ್ನ ಪ್ರಚಂಡತರ ಕೀರ್ತಿಯನ್ನು ಕುಂದು ಇಲ್ಲ. ಅಹೋ ದ್ರೋಣರೇ, ಸೂರ್ಯ ಸಂಭವ ಎನ್ನಂತ ಗಂಡುಗಲೆಯ ಕುರಿತು ಅಭಿಮಾನ್ಯು ಎಂಬ ಉಂಡಾಡುವ ಮಗುವನ್ನು ಹಿಂಭಾಗದಲ್ಲಿ ನಿಂತು ಧನವನ್ನು ಖಂಡಿಸಿ ಮಂಡೆಯ ಬಾಗಿ ಬಾಳುವುದಕ್ಕಿಂತ ಈ ಭೂಮಂಡಲದಲ್ಲಿ ಒಂದು ಗುಂಡೆ ಸಲುವನ್ನು ಚೀಚಿ ದುರಾಭಿಪ್ರಾಯದ ದ್ರೋಣ, ನಿನ್ನಲ್ಲಿ ಸ್ವಲ್ಪವಾದಿಲ್ಲವೋ ಅಂತ. ಅಂಬುಜಾಪ್ತನಾದ ಸೂರ್ಯ ಸಂಭವನೇ, ಓ ಗುರುಗಳಾದ ದ್ರೋಣಾಚಾರ್ಯರೇ, ಮುಂಬಿನಿ ಜನ ಗೌರವನ ಕಾರ್ಯಕ್ಕೋಸ್ಕರ ಎನ್ನ ನುಡಿಗಳನ್ನು ನಂಬಬೇಗನೆ. ಅದೇನು ಚೆನ್ನಾಗಿ ಹೇಳಿ ಗುರುಗಳೇ. ಚಂಬಾರಿಯ ಪೌತ್ರನೆಂಬ ರಣಗಂಭೀರನ ಮುಂಭಾಗಕ್ಕೆ ಹೋಗಿ ನಾನಿಲ್ಲವೆನು ಗೋದಂಡ ವಿದ್ಯದ ನಿಪುಣಾಗ್ರ ಕಂಡರಾದ ಕೃಪಾಚಾರ್ಯರನ್ನು ಬಲಭಾಗದಲ್ಲಿ ನಿಲ್ಲಿಸುವೆನು. ದೃಢ ಮತಿಯುತನಾದ ಸಂಜೆ ಭೂಪಾಲ ಎಡಭಾಗದಲ್ಲಿ ನಿಲ್ಲಿಸುವೆನು. ಅಪರ ಬಿದ್ದ ಸಹಜೆಯಾದ ಅಭಿಮಾನಿ ಎಂಬ ರಿಪುಗೆ ನೀನು ರೂಪಂ ತೋರದ ಹಿಮ್ಮುಖದಲ್ಲಿ ನಿಂತ ಜಾಪಂ ಖಂಡಿಸಿದ ನಮ್ಮ ಕುರು ಗೋಪನ ಒಳೆಯವರ ರವಿನಂದನ ನಡಿ 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 ಇಂದಕ್ಕೆ ಕ್ಷಣ. ಅಯ್ಯೋ ಶಿವ ಶಿವ, ಇದೇನು ದುರ್ಭವ! ಅಂತ ಕರ್ಣ ಶೂನ್ಯನಾದ ದ್ರೋಣನು ನನಗೆ ಎಂತ ಕಾರ್ಯಕ್ಕೆ ಗುರಿ ಮಾಡಿದನು. ಪ್ರಾಣವಿದ್ದರ ಸಮ್ಮುಖದಲ್ಲಿ ನಿಂತು ಪ್ರಾಣವನ್ನಾದರೂ ಕೊಡುವನೆಂದು ಈ ದ್ರೋಣನಿಗೆ ಹೇಳಿದನು. ನಾ ದಕ್ಷನಾದ ದ್ರೋಣನು ಕೇಳಲು ನಾನು ಎಷ್ಟು ಯೋಚಿಸಿದ್ರು ಫಲವೇನು? ಅಭಿಮಾನ್ಯುವಿನ ಹಿಂಭಾಗಕ್ಕೆ ಹೋಗುವ ಸಾರಥಿ ರಥವನ್ನು ಬಿಡಿ. ಚಂಡ ಪ್ರಚಂಡ ರಣದರ್ತಂಡನ ಕರ ಪುಂಡರು ಕದಲ ಮರಲ್ಲ ಶರಾತೆಯಿಂದ ಕುರು ಮಂಡಲ ಜನನ ಬಲವೆಲ್ಲ ದಿಂಡಗಾಯದ ರಣಮಂಡಲ ವಿಸ್ತಾರ ಮಧ್ಯ ಬಲೇ ಸಾರಥೆ ಉಪನಿ ಎತ್ತರೋಡಿದರು ರಕ್ತದ ನಡುವಿನೊಳ ತೇಲಾಡುವ ದಿಂಬಗಳು ಕುಣಿದಾಡುವ ರುಂಡಗಳು ಕರ ಚರಣಗಳು ಹರಿದ ಬಿದ್ದ ತುಂಡುಗಳು. ಸಾರಥೆ ಉಪನಿ ಇಂಡು ಭೂತಾತಿಗಳು ಥಂಡಿಯಾಗಿ ಮಾಡುವವು ಶುಭ ಶೋಭನಗಳು. ದಿಂದದಿಂದ ಇರುವ ಕುರುಪನ ಅಹಂಕಾರವನ್ನು ಮೆರೆದ ಅದ್ಭುತನೆಂಬ ನಾನು ಜಗದಲ್ಲಿ ಶಾಶ್ವತವಾಗಿ ಸ್ಥಾಪಿಸುತ್ತಿದ್ದರೆ ನಾನು ಖಲಿಪಾರ್ಥ ಸಿಂಧವರು ಅಲ್ಲ.
ರೀತಿ ಅತ್ತ ನೋಡು. ದ್ರೋಣರು ಪಂಚಾಂಗ ಶ್ರಾವಣ ಮಾಡಲಿಕ್ಕೆ ಮತ್ತೆ ಬಂದಂತಾಯಿತು. ಇತ್ತತ್ತ ಬರಲಿ ಅವರಿಗೆ ಹತ್ತಿರವ ಪಿಚಾಚಿಯನ್ನು ಬಿಡಿಸಿ ಕಳಿಸುವನು ಸಾರಥಿ